ನಾನು 94-95ರಲ್ಲಿ ಹಣಕಾಸು ಮಂತ್ರಿಯಾಗಿ ಬಜೆಟ್ ಮಂಡಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ರಿಂದ ಮೊದಲನೇ ಬಾರಿಗೆ ಮೊರಾರ್ಜಿ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡದ್ದು. ಈಗ ಮುಂದಿನ ವರ್ಷಕ್ಕೆ ಅಂದ್ರೆ ಈ ಆರ್ಥಿಕ ವರ್ಷ ಅಲ್ಲ, ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಆಗ್ತದೆ. ಸುಮಾರು 2 ಲಕ್ಷ. ಅದು ಯಾವ್ದಾರ ಇರ್ಲಪ್ಪ, ಹೆಸರಲ್ಲಾರ ಇರ್ಲಿ, ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಳೇ, ಅದು ಯಾವ್ದಾರ ಇರ್ಲಪ್ಪ, ಹೆಸರಲ್ಲಾರ ಇರ್ಲಿ, ಅಂಬೇಡ್ಕರ್ ಶಾಲೆ ಮುಖ್ಯ. ಕೂತ್ಗಳೇ, ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ, ರೆಸಿಡೆನ್ಸಿಯಲ್ ಶಾಲೆ ಮುಖ್ಯ. ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ. ಮೊರಾರ್ಜಿ ಅವರ ಹೆಸರಿನಲ್ಲಾಗಿರ್ಲಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಾಗಿರ್ಲಿ, ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಾಗಲಿ, ಯಾರ ಹೆಸರಿನಲ್ಲಿ ಇರಲಿ, ಆದರೆ ರೆಸಿಡೆನ್ಸಿಯಲ್ ಶಾಲೆಗಳಾಗೋದು ಬಹಳ ಮುಖ್ಯ. ಆದ್ರಿಂದ ನಾವು ಈ ವರ್ಷ 26 ಕೊಟ್ಟಿದ್ದೀನಿ ರೆಸಿಡೆನ್ಸಿಯಲ್ ಶಾಲೆಗಳು. ಅಂದ್ರೆ 25-26ಕ್ಕೆ, 26-27ಕ್ಕೆ ಇನ್ನು ಉಳಿದ ಎಲ್ಲ ಹೋಬಳಿಗಳಲ್ಲೂ ಕೂಡ ರೆಸಿಡೆನ್ಸಿಯಲ್ ಶಾಲೆಗಳು ನಿರ್ಮಾಣ ಆಗ್ತವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.